ನೋಡಿ, ಸದ್ಯಕ್ಕೆ ಚಾರಿಟಿಲಿರೋ ಫಂಡ್ಸ್ನ ಯೂಸ್ ಮಾಡೋಣ, ಎಮರ್ಜೆನ್ಸಿ ಬಂದಾಗ ನೋಡೋಣ. ಕೆಲವು ಒಳ್ಳೆ ಪ್ರಾಜೆಕ್ಟ್ಸ್ನ ಹಿಡಿದು ಎಂಪ್ಲಾಯೀಸ್ನ ಕನ್ವಿನ್ಸ್ ಮಾಡಿ ಬೇಕಾದ್ರೆ ಓವರ್ ಟೈಮ್ ಮಾಡಕ್ಕೆ ಹೇಳೋಣ. ಅದರಲ್ಲಿ ಪ್ರಾಫಿಟ್ ಬಂದರೆ ಹೇಗೋ ಮ್ಯಾನೇಜ್ ಮಾಡೋಣ. ನೋ ಪುಷ್ಪಕ್, ನಾವು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ನಾವು ರಿಸ್ಕ್ ತಗೊಳ್ಳೋದು ಬೇಡ. ಹಾಗಿದ್ರೆ ಇವ್ರು ಹೇಳಿದಾಗ ಇನ್ಕ್ರಿಮೆಂಟ್ ಕೊಡೋದು ಬೇಡವಾ ಡ್ಯಾಡ್? ಕೊಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಕೊಡೋಣ. ನೀನಿನ್ನ 6 ಮಂತ್ಸಲ್ಲಿ ಪ್ರಾಫಿಟ್ ರೀಚ್ ಮಾಡೋಣ ಅಂತ ಹೇಳಿದ್ಯಲ್ವಾ, ನೀನು ಅದ್ರ ಬಗ್ಗೆ ಫೋಕಸ್ ಮಾಡು, ಪ್ರಾಫಿಟ್ನ ರೀಚ್ ಮಾಡು. ಎಂಪ್ಲಾಯೀಸ್ಗೆ ಒಂದು 6 ಮಂತ್ಸ್ ಟೈಮ್ ಅಂತ ಹೇಳೋಣ. ಅಂದರೆ ಇನ್ಕ್ರಿಮೆಂಟ್ನ ಇನ್ನೂ 6 ತಿಂಗಳು ಪೋಸ್ಟ್ಪೋನ್ ಮಾಡೋಣ ಅಂತನಾ ಸರ್? ಹೌದು. ಅವ್ರು ಇದನ್ನ ಒಪ್ಕೊಳ್ಳೋದು ಕಷ್ಟ ಅಂತ ಅನ್ಸುತ್ತೆ. ನರ್ತನ, ನೀನ್ ಮಾತು ಶುರು ಮಾಡಿದ್ದೆ ಇನ್ಕ್ರಿಮೆಂಟ್ ಕೊಡ್ಸೋದು ಬೇಡ ಅಂತ. ಅದನ್ನೇ ಒಪ್ಸಕ್ಕಾಗಲ್ಲ ಅಂದಮೇಲೆ ಇದನ್ನ ಹೇಗೆ ಒಪ್ಪಿಸ್ತೀಯಾ? ಲುಕ್, ಹೇಳೋ ರೀತಿಲಿ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನಮ್ಮ ಎಂಪ್ಲಾಯೀಸು ಎಲ್ಲನೂ ಅರ್ಥ ಮಾಡ್ಕೋತಾರೆ. ಹಾಗಂತ ನಾವು ಅವ್ರಿಗೆ ಬೇಜಾರು ಪಡಿಸೋದಕ್ಕಾಗಲ್ಲ. ಆಮೇಲೆ ಈ ಪ್ರಾಬ್ಲಮ್ನ ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ. 6 ಮಂತ್ಸ್ ಇನ್ಕ್ರಿಮೆಂಟ್ ಏನಿದೆ ಅದನ್ನ 7th ಮಂತ್ಗೆ ಸೇರಿಸ್ಕೊಡ್ತೀವಿ ಅಂತ ಹೇಳೋಣ.